ನಮಸ್ಕಾರ ಸ್ನೇಹಿತರೆ. ಸಿರಿ ಕರ್ನಾಟಕ ವಾಹಿನಿ ಇವತ್ತು ಗಂಗಾವತಿಯಲ್ಲಿ ನಡೀತಕ್ಕಂಥ ಒಂದು ಬೃಹತ್ ಉದ್ಯೋಗ ಮೇಳಕ್ಕೆ ಬಂದಿದ್ದೀವಿ. ನಮ್ಮ ಗಂಗಾವತಿ ಆಲ್ಮೋಸ್ಟ್ ಕೊಪ್ಪಳ ಜಿಲ್ಲೆಗೆ ಅತಿ ದೊಡ್ಡ ಒಂದು ಉದ್ಯೋಗ ಮೇಳ ಇದು ಅನ್ನಬೇಕು. ಒಳಗಡೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸೋ ನೂರಾರು ಕಂಪ್ನಿಗಳು ಬಂದಿದ್ದಾವೆ. ಈ ಒಂದು ಉದ್ಯೋಗ ಮೇಳನ್ನು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಮತ್ತು ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳ ಮತ್ತು ಕಲ್ಮಠ ಚನ್ನಬಸವ ಸ್ವಾಮಿ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜು, ಗುಂಜಳ್ಳಿ ಹಿರೇನಗಪ್ಪ ಕಾಲೇಜ್ ಕಡೆಯಿಂದ ಆಯೋಜನೆ ಮಾಡಿದ್ದಾರೆ. ಒಳಗಡೆ ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ಬಂದಿದ್ದಾರೆ, ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳು. ಅವರೆಲ್ಲರಿಗೂ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಅದು ಯಾವ್ಯಾವ ಥರ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗ್ತಾಯಿದೆ ಅಂತ ನಾವು ಒಳಗಡೆ ಹೋಗಿ ಒಂದು ಸರ್ತಿ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿನ ಸ್ಟಾಲಿಗೆ ಬಂದು ನೋಂದಣಿಯನ್ನು ಮಾಡಿಸತಕ್ಕದ್ದು. ಸ್ನೇಹಿತರೆ, ನಾವು ಇವಾಗ LIC ಗಂಗಾವತಿ ಬ್ರಾಂಚ್ ವತಿಯಿಂದ ಒಂದು ಶಾಪಲ್ಲಿದ್ದೀವಿ. ಇಲ್ಲಿ ಗಂಗಾವತಿ LIC ಅವರಿಂದ ಒಂದಿಷ್ಟು ಉದ್ಯೋಗ ಅವಕಾಶಗಳು ಕಲ್ಪಿಸಿದ್ದಾರೆ ನಮ್ಮ ಗಂಗಾವತಿ ಮತ್ತು ಸುತ್ತಮುತ್ತ ಗ್ರಾಮದ ಯುವಕರಿಗೆ ಮತ್ತು ನಿರುದ್ಯೋಗಿಗಳಿಗೆ. ಸರ್, ಈವರೆಗೂ ಎಷ್ಟು ಅಪಾಯಿಂಟ್ಮೆಂಟ್ಗಳು ನೀವು ಅಂದರೆ ಎಷ್ಟು ಎನ್ಕ್ವೈರೀಸ್ ಬಂದಿದ್ದಾವೆ ನಿಮ್ಮ ಹತ್ರ? ಆಲ್ಮೋಸ್ಟ್ 25 ಮೆಂಬರ್ಸ್, 25 to 30 ಮೆಂಬರ್ಸ್ವರೆಗೆ ನಮಗೆ ಎನ್ಕ್ವೈರೀಸ್ ಬಂದಿದ್ದಾವೆ ಸರ್. ನಾವು ಇಲ್ಲಿ LIC ಆಫ್ ಇಂಡಿಯಾ ಗಂಗಾವತಿ ಬ್ರಾಂಚಿಂದ ನಾವು ಕಂಡಕ್ಟ್ ಮಾಡ್ತಾ ಇರೋದು. ಇದು ಇನ್ಸೂರೆನ್ಸ್ ಅಡ್ವೈಸರ್ ಅಂತ ಪೋಸ್ಟ್ಗೆ ನಾವು ಕಂಡಕ್ಟ್ ಮಾಡ್ತಾ ಇರೋದು. ಪ್ರೆಸೆಂಟ್ ಒಂದು ಪೋಸ್ಟ್ ಇದೆ ನಿಮ್ಮ ಹತ್ರ, ಇನ್ಶೂರೆನ್ಸ್ ಅಡ್ವೈಸರ್. ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ ಮಹಿಳಾ ಕೆರಿಯರ್ ಏಜೆಂಟ್ ಅಂತ ಒಂದು ಸ್ಕೀಮ್ ಲಾಂಚ್ ಆಗಿದೆ ಸರ್. ಅದರಲ್ಲಿ ಹೈರ್ ಮಾಡ್ತಾ ಇರೋದು ನಾವೆಲ್ಲ. ಓಕೆ. ಅಂದರೆ ರೀಸೆಂಟಾಗಿ ನರೇಂದ್ರ ಮೋದಿ ಅವರು ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡುವಂಥ ಒಂದು ಇನ್ಸೂರೆನ್ಸ್ ಅಡ್ವೈಸರ್ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು ಏನಂತ ಸ್ಟಾರ್ಟ್ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಲೋಕಲಲ್ಲೇ ಅವ್ರಿಗೆ ಒಂದು ಇನ್ಕಮ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಪೋಸ್ಟಿಂಗ್ ಇರಬೇಕು, ಒಂದು ಭೀಮಾ ಸಖಿ ಅಂತೇಳಿ ಮಹಿಳಾ ಕೆರಿಯರ್ ಏಜೆಂಟ್ ಅಂತೇಳಿ ಒಂದು ಪೋಸ್ಟಿಂಗ್ ಮಾಡ್ತಾರೆ. ಹೆಣ್ಮಕ್ಳು ಕೂಡ ಬರಬೇಕು ಅಂತೇಳಿ ಇದು ಒಂದು ಆಫರ್ ರೀ. ಅಂದರೆ ನಾರ್ಮಲ್ ಏಜೆಂಟ್ರಿಗೆ ಒಂದು ಕಮಿಷನ್ ಮಾತ್ರ ಇರುತ್ತೆ, ಇಲ್ಲಿ ಕಮಿಷನ್ ಜೊತೆಗೂ ಸ್ಯಾಲ್ರಿನೂ ಇರುತ್ತೆ. ಎರಡೂ ಚೆನ್ನಾಗಿದೆ. ಭಾಳ ನಮಗಂತೂ ಭಾಳ ಖುಷಿ ಆಯಿತು. ಯಾಕಂತಂದರೆ ಲೋಕಲೆಲ್ಲ ಇಂಥ ಕ್ರಿಯೇಟ್ ಮಾಡೋದು ನಾವು ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ, ಬಟ್ ತಾಲೂಕು ಲೆವೆಲಲ್ಲಿ ಕ್ರಿಯೇಟ್ ಮಾಡೋದು ಭಾಳ ಖುಷಿ ಅನಿಸ್ತೀನಿ. ಇನ್ನಷ್ಟು ಜನ ನಿಮ್ಮ ಹತ್ರ ಬರಲಿ. ಓಕೆ ಸರ್, ಶ್ಯೂರ್ ಸರ್. ಜನ LIC ಕಡೆಯಿಂದ ಉದ್ಯೋಗಗಳು ಸಿಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಟಾಲು ನಾವು ಈ ಉದ್ಯೋಗ ಮೇಳದಲ್ಲಿ. ಇಲ್ಲಿ ಸ್ಪೆಷಲಿ ಚಾಲೆಂಜ್ ಇದೆ, ಅಂದರೆ ವಿಕಲಚೇತನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ಕೊಡೋಕ್ಕೆ ಅಂತ ಒಂದು ಹಾಕಿರೋ ಸ್ಟಾಲ್ ಇದು. ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಮಾಹಿತಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಈರಪ್ಪ ಅಂತ. ಸರ್, ಇದು ಏನು ಸ್ಟಾಲ್, ಯಾವ ಥರ, ಏನು ಸ್ಪೆಷಲ್ ಅನಿಸ್ತದೆ ನಮಗೆ? ಸರ್, ಇದು ವಾಯ್ಸ್ ಆಫ್ ನೀಡಿ ಫೌಂಡೇಶನ್ನು. ಇದು ಅಂಗವಿಕಲರಿಗೆ ಮಾತ್ರ ಜಾಬ್ ಕೊಡೋದು. ಸುಮಾರು ಅಂಗವಿಕಲರು ನಿರುದ್ಯೋಗಿ ಇರ್ತಾರೆ ಅಲ್ವಾ, ಅವರು ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಅಂಥವ್ರಿಗೆ ಕರೆದು ಮನೆ ಬಿಟ್ಟು ಹೊರಗಡೆ ಬಂದು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಅವರು ಸ್ವಾವಲಂಬಿಯಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ. ವಿಕಲಚೇತನರಿಗೆ ಮಾತ್ರ ಅವ್ರಿಗೂ ಒಂದು ಜೀವನಕ್ಕೊಂದು ಆಧಾರ ಆಗಲಿ ಅನ್ನೋ ಕಾರಣಕ್ಕೆ. ಒಳ್ಳೆ ಸರ್, ಒಳ್ಳೆ ವಿಚಾರ, ಒಳ್ಳೇದಾಗಲಿ. ಎಷ್ಟು ಜನ ಆಗಿದ್ದಾರೆ ಸರ್ ರಿಜಿಸ್ಟ್ರೇಷನ್? ಈಗ ಇಬ್ಬರು ಆಗ್ಯಾರ ಸರ್. ಇನ್ನೂ ನನಗೆ 1000 ಜನ ಅಂಗವಿಕಲರಿರಬೇಕು. ನಿಮ್ಮ ಯೂಟ್ಯೂಬ್ ಮುಖಾಂತರ ನಾವು ನನ್ನ ನಂಬರ್ ಕೊಡ್ತೇನೆ. ನಿಮ್ಮ ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ಅಂಗವಿಕಲರಿಗೆ ಗಂಗಾವತಿ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿದ್ದ ಬರಬೇಕು. ಓಕೆ ಸರ್, ನಾವು ಇದನ್ನು ಪ್ರಸಾರ ಮಾಡಬೇಕಾದ್ರೆ ಕೆಳಗಡೆ ನಿಮ್ಮ ನಂಬರ್ ಹಾಕಿರ್ತೀವಿ, ಬೇಕಾದವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ತೊಗೊಂಬಿಡಂಬ. ಸರ್, ಯಾವ ಕಂಪ್ನಿಯಿಂದ ಬಂದಿದೆ? ಸಾಯಿ ಗಾರ್ಮೆಂಟ್ಸ್ ಅಂತ, ಬೆಂಗಳೂರು. ಬೆಂಗಳೂರಿಂದ ಬಂದಿದ್ದೀವಿ. ಸೊ ಇದು ನಮಗೆ ಏನು ಟ್ರೈಲರ್ಸು, ಐರನರ್ಸು, ಎಂಬ್ರಾಯ್ಡರ್ಸು, ಈ ಥರ ಏನು ಅಂದರೆ ಕ್ಯಾಟಗಿರಿನಲ್ಲಿ ಎಂಪ್ಲಾಯೀಸ್ ಬೇಕಾಗಿದ್ದಾರೆ ಸರ್. ಅದಕ್ಕೆ ಏನು ಅಂತಂದರೆ ಸ್ಯಾಲ್ರಿ 15,000ದಿಂದ 18,000 ತನಕ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ಲೇಡೀಸ್ ಆರ್ ಜೆಂಟ್ಸ್. ಸೊ ಇವಾಗಿನವರೆಗೂ ಎಷ್ಟು ಎನ್ಕ್ವೈರೀಸ್ ಬಂದಿದೆ ತಮ್ಮ ಹತ್ರ? ಒಂದು 18 ಬಂದಿದೆ ಸರ್. 18 ಎನ್ಕ್ವೈರಿ ಬಂದಿದೆ ಸರ್. ಈಗ ಏನಾದರೂ ಯಾರಿಗಾದ್ರೂ ನೀವು ಆಫರ್ ಕೊಟ್ಟಿದ್ದೀರಾ? ಇಲ್ಲ, ಇಂಟರ್ವ್ಯೂ ಆ ಥರ ಏನಾದರೂ? ಅದೇ ನನ್ನ ಹತ್ರ ಒಂದು ಏನಂದರೆ ಆಫರ್ ಲೆಟರ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರಲ್ಲ, ನಾವು ಅವ್ರಿಗೆ ಇನ್ನೊಂದು ಸಲ ಕಾಲ್ ಬ್ಯಾಕ್ ಮಾಡಿ ಕೊಡ್ತೀನಿ, ಆಫರ್ ಲೆಟರ್ ಕೊಡ್ತೀನಿ. ಹೆಂಗಿದೆ ಸರ್ ರೆಸ್ಪಾನ್ಸ್ ಉದ್ಯೋಗ ಮಾಡೋದು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಫಸ್ಟ್ ಟೈಮ್ ನೀವು ಗಂಗಾವತಿಗೆ ಈ ಥರ ಉದ್ಯೋಗ ಬಂದಿರೋದು. ಇದಕ್ಕೆ ಮುಂಚೆ ಗುಲ್ಬರ್ಗ ಆ ಕಡೆ ಎಲ್ಲ ಹೋಗಿದ್ದೀವಿ. ಒಳ್ಳೆಯದಾಗಲಿ. ತಮ್ಮಿಂದ ಒಂದಿಷ್ಟು ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ ಕೆಲಸಗಳು ಸಿಗಂಗಾಗಲಿ. ಆಯ್ತು ಸರ್, ಓಕೆ ಸರ್, ಓಕೆ ಸರ್. So, your name? Mallesh. Mallesh.
ಸರ್ ನಿಮ್ಮ ಹೆಸರು? ಶ್ರೀನಿಧಿ. ಶ್ರೀನಿಧಿ ಸರ್. ಎಲ್ಲಿಂದ ಬಂದಿದ್ರೆ ನೀವು? ಬಳ್ಳಾರಿಯಿಂದ ಬಂದಿರೋದು. ಟೋಟಲ್ ಎಷ್ಟು ರಿಜಿಸ್ಟ್ರೇಷನ್ ಬಂದಿದೆ ಸರ್ ಇವಾಗ? ರಿಜಿಸ್ಟ್ರೇಷನ್ ಆಗಿದ್ದಾವೆ ಅರೌಂಡ್, ಇವಾಗ ಇನ್ನೂ ಬರ್ತಾ ಇದ್ದಾರೆ. ಇವಾಗ ಒಂದು ಅರೌಂಡ್ 20 ತನಕ ಆಗಿದೆ, ಇನ್ನೂ ಬರ್ತಾ ಇದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಕೊಟ್ಟಿದ್ರೆ ಸರ್? ಆನ್ಲೈನ್ ರಿಜಿಸ್ಟ್ರೇಷನ್ ಇವಾಗ ಮಾಡಿಸ್ತಾ ಇದ್ದೀವಿ. ಇವಾಗ ಮಾಡಿಸ್ತಾ ಇದ್ದೀರಾ? ಹೌದು. ಇದು ಬಂದು ICICI ಬ್ಯಾಂಕ್ ಹೌದು, ಬಳ್ಳಾರಿ ಬ್ರಾಂಚಿಂದ ಕೊಡ್ತಿದ್ದಾರೆ. ಹೇಗಿದೆ ಸರ್ ಉದ್ಯೋಗ ಮೇಳ? ಚೆನ್ನಾಗಿದೆ ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಇನ್ನೂ ಕ್ಯಾಂಡಿಡೇಟ್ಸ್ ಬರ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ತಮ್ಮಿಂದ ಇನ್ನೊಂದಿಷ್ಟು ಜನರಿಗೆ ಉದ್ಯೋಗ ಸಿಗಂಗಾಗಲಿ. ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಆಕ್ಸಿಸ್ ಬ್ಯಾಂಕ್ ಸ್ಟಾಲ್ ಇದು. ಸೊ ಯಾವ ಬ್ರಾಂಚಿಂದ ಬಂದಿದ್ದಾರೆ ಸರ್? ಗಂಗಾವತಿ ಬ್ರಾಂಚಿಂದ. ಆಕ್ಸಿಸ್ ಬ್ಯಾಂಕ್ ಗಂಗಾವತಿ ಬ್ರಾಂಚಿಂದ ಬಂದಿದ್ದಾರೆ. ಎಷ್ಟು ಎನ್ಕ್ವೈರಿ ಆಗಿದೆ ಸರ್ ಈವರೆಗೂ? ಅರೌಂಡ್ 20 ಮಾಡಿದ್ದೀವಿ ಸರ್. 20 ಎನ್ಕ್ವೈರೀಸ್ ಆಗಿದ್ದಾವೆ. ನೈಸ್. ಎಷ್ಟು ಏನಾದರೂ ಕನ್ಫರ್ಮೇಷನ್ ಕೊಟ್ಟಿದ್ದೀರಾ ನೆಕ್ಸ್ಟ್ ಲೆವೆಲ್ ಇಂಟರ್ವ್ಯೂಗೆ? ಅವ್ರಿಗೆ ಏನಾದರೂ 5 ಮೆಂಬರ್ಸ್ ಕೊಟ್ಟಿದ್ದೀವಿ. 5 ಮೆಂಬರ್ಸಿಗೆ ಇಂಟರ್ವ್ಯೂ ಕೊಟ್ಟಿದ್ದೀರಾ? ಓಕೆ. ಹೆಂಗಿದೆ ಸರ್ ಉದ್ಯೋಗ ಮೇಳ? ಚೆನ್ನಾಗಿದೆ ಅಲ್ಲ? ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿ ನಡೀತಾ ಇದೆ ಉದ್ಯೋಗ ಮೇಳ ಅನ್ಕೊಂತೀನಿ? ಹಾಂ, ಎಲ್ಲ ವ್ಯವಸ್ಥೆಗಳು ಸರಿಯಾಗಿದ್ದಾವೆ. ಇನ್ನಷ್ಟು ಉದ್ಯೋಗಗಳು ತಮ್ಮಿಂದ ಎಲ್ರಿಗೂ ಸಿಗಲಿ. ನಮ್ಮೂರು ಯುವಕರಿಗೆಲ್ಲ ಒಂದು ಸ್ವಲ್ಪ ಆಕ್ಸಿಸ್ ಬ್ಯಾಂಕ್ ಕಡೆಯಿಂದ ಕೆಲವು ಉದ್ಯೋಗ ಸಿಗಂಗಾಗಲಿ. ಥ್ಯಾಂಕ್ ಯು ಸರ್. ಎಲ್ಲಾದರೂ ಮಾಡಿ ಸರ್. ಈ ಕೋರ್ಸ್ ಯಾವ ಕಂಪ್ಲೀಟ್ ಆಯಿತು? ಸ್ವಲ್ಪ ಡೇಟಾ ಎಂಟ್ರಿ ಎಲ್ಲಿ ಮಾಡಿ? ಡೇಟಾ ಎಂಟ್ರಿ ಮಾಡಿದ್ದೀನಿ ಸರ್. ಅಂದರೆ ಇದು ಇವಾಗ ಕಂಪ್ಲೀಟೆಡ್ ಟ್ಯಾಲಿ ಮಾಡಿದ್ದೀನಿ ಸರ್. ಒಂದು ಫ್ರಮ್ ಪಾಸ್ಟ್ 1 ಇಯರ್ ಮಾಡ್ತೀನಿ. Post graduation in 2025 November. After completing my MBA, I joined for short course from December to from February month. I completed my stores are weighing and from 1 month onwards, I am looking for the jobs. ಸೊ ಅಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲ ನಾವು ಡೇಟಾ ಎಂಟ್ರಿ. ಸ್ನೇಹಿತರೆ, ಮುತ್ತೂಟ್ ಫೈನಾನ್ಸ್ ಅವರು ಕೂಡ ಇಲ್ಲಿ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ತಿದ್ದಾರೆ ನಮ್ಮೂರು ಯುವಕರಿಗೆ. ಎಷ್ಟು ಎನ್ಕ್ವೈರೀಸ್ ಬಂದಿದೆ ಇವರೆಗೂ? ಸರ್ ಟಿಲ್ 11 ಎಂಕ್ವೈರೀಸ್ ಬಂದಿದ್ದಾವೆ. ಸೊ ಅದರಲ್ಲಿ ಬಂದುಬಿಟ್ಟು 8 ಶಾರ್ಟ್ ಲಿಸ್ಟ್ ಆಗಿದ್ದಾವೆ. ಓಕೆ. ರಿಮೈನಿಂಗ್ ಎಲ್ಲ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಅವ್ರಿಗೆ ಇಂಟರ್ವ್ಯೂ ಪ್ರೊಸೆಸ್ ಆ ಥರ ಕಂಟಿನ್ಯೂ? ಸೊ ಇದು ಆ್ಯಕ್ಚುಲಿ ಇವಾಗ HR ಇಂಟರ್ವ್ಯೂ, ಅದಾದಮೇಲೆ ಲೈವ್ ಇಂಟರ್ವ್ಯೂ ಇರುತ್ತೆ ಬಿಸ್ನೆಸ್ ಟೀಮಿಂದ ಒಂದು. ಸೊ ಬಿಸ್ನೆಸ್ ಟೀಮಿಂದ ಲೈವ್ ಇಂಟರ್ವ್ಯೂ ಆದಮೇಲೆ ನಾವು ಕನ್ಫರ್ಮೇಷನ್ ಮಾಡ್ತೀವಿ. ಅದಾದಮೇಲೆ ಇಂಟರ್ವ್ಯೂ ಬಿಫೋರೇ ನಾವು ಇಕ್ವಿಫ್ಯಾಕ್ಸ್ ಮತ್ತು ಸಿಬಿಲ್ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ತೀವಿ. ಸೊ ಇಕ್ವಿಫ್ಯಾಕ್ಸ್ ಮತ್ತು ಸಿಬಿಲ್ ಓಕೆ ಆಯಿತು ಅಂತಂದರೆ ಸೊ ಅವತ್ತೇ ಅವನ್ನ ಆಫರ್ ಮಾಡಿಬಿಟ್ಟು ಕ್ಯಾಂಡಿಡೇಟಿಗೆ ಸಂಬಂಧಪಟ್ಟ ಪ್ಲೇಸ್ಮೆಂಟ್ ಎಲ್ಲಿ ಆಗುತ್ತೆ? ಗಂಗಾವತಿ ಬ್ರಾಂಚ್. ಸೊ ನಮ್ಮಲ್ಲಿ ವೇಕೆನ್ಸಿ ಇರೋದು ಪ್ರೆಸೆಂಟ್ ಇವಾಗ ಗಂಗಾವತಿ, ಕಂಪ್ಲಿ, ಕುಷ್ಟಗಿ, ಕಾರಟಗಿ, ಸಂಡೂರು, ಹೊಸಪೇಟೆ ಮತ್ತು ಕೂಡ್ಲಿಗಿ. ಟೋಟಲ್ ಆಗಿ ಎಷ್ಟು ವೇಕೆನ್ಸೀಸ್ ಇದಾವೆ ಸರ್? ಸೊ ಟೋಟಲ್ ಆಗಿ ನಮಗೆ 20-25 ಇದೆ ಸರ್. 25. ಎಸ್, ಹೌದು. ಓಕೆ. ಒಂದು 15 ಎನ್ಕ್ವೈರಿ ಬಂದಿದ್ದಾವೆ ಅಂತೀರಿ? ಎಸ್, ಹೌದು. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಅವಕಾಶಗಳು ನಮ್ಮೂರು ಯುವಕರಿಗೆ ನಿಮ್ಮಿಂದ ಸಿಗಲಿ ಅಂತ ಹೇಳ್ತೀವಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಮೇಡಮ್, ಯಾವ ಕಂಪ್ನಿ ಇದು? ಇದು ಆಪ್ಟಿಮಮ್ ಮ್ಯಾನ್ ಪವರ್ ಸರ್ವಿಸ್ ಅಂತ. ಮ್ಯಾನ್ ಪವರ್ ಸರ್ವಿಸ್. ಹಾಂ ಸರ್. ಸೊ ಸ್ನೇಹಿತರೆ, ಮ್ಯಾನ್ ಪವರ್ ಸರ್ವಿಸ್ ಅವರು ಕೂಡ ಬಂದಿದ್ದಾರೆ. ಇವ್ರ ಹತ್ರ ಕೂಡ ಆಲ್ಮೋಸ್ಟ್ ಒಂದು 15 ಎನ್ಕ್ವೈರಿ ಬಂದಿದ್ದಾವೆ. ಯಾವ ಬೇಸಸ್ ಮೇಲೆ ನೀವು ಜಾಬ್ ಆಫರ್ ಮಾಡ್ತೀರಿ? PUC, ಡಿಗ್ರಿ ಎಲ್ಲ ಇದೆ ಸರ್. ಟಾಟಾ ಕಂಪ್ನಿಗೂ ಮಾಡ್ತೀವಿ, ಟೊಯೋಟಾ ಕಂಪ್ನಿನೂ ಇದೆ ಸರ್. ಓಕೆ. ನೀವು ಮ್ಯಾನ್ ಪವರ್ ಸಪ್ಲೈ ಮಾಡೋಂಥ ಒಂದು ಕಂಪ್ನಿ? ಹಾಂ ಸರ್. ಒಳ್ಳೆಯದು. HMS ಅಂದರೆ ಹ್ಯಾಪಿ ಮೈಂಡ್ ಸೊಲ್ಯೂಷನ್ ಸರ್. ಹ್ಯಾಪಿ ಮೈಂಡ್ ಸೊಲ್ಯೂಷನ್. ಸೊ HMS ಅಂತ ಕಂಪ್ನಿ? ಎಸ್ ಸರ್. ಮಾರ್ಕೆಟಿಂಗ್ ಸೇಲ್ಸ್. ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮಾಡ್ತಾರೆ? ಎಸ್ ಸರ್. ಎಲ್ಲಿ ಬೇಸಿಕಲಿ ಯಾವ ಕಂಪ್ನಿ, ಎಲ್ಲಿರೋ ಕಂಪ್ನಿ ಇದು? ಸರ್ ನಮ್ಮ ಆಲ್ ಓವರ್ ಇಂಡಿಯಾದಾಗ ಬ್ರಾಂಚಸ್ ಇರೋದು. ಹೆಡ್ ಆಫೀಸ್ ರಾಣೆಬೆನ್ನೂರು. ಎಸ್ ಸರ್. ಓಕೆ. ಈಗ ಉದ್ಯೋಗ ಮೇಳಕ್ಕೆ ಬಂದಿದ್ದೀರಾ, ಎಷ್ಟು ಎನ್ಕ್ವೈರೀಸ್ ಬಂದಿದ್ದಾವೆ ನಿಮ್ಮ ಹತ್ರ? ಸರ್ ಆಲ್ರೆಡಿ ಒಂದು 8-10 ಬಂದಿದ್ದಾವೆ ಸರ್. 8-10 ಬಂದಿದ್ದಾವೆ. ಸೊ ಇವಾಗ ಇನ್ನೂ ಅರ್ಲಿ ಅವರ್ಸು ಮತ್ತು ಇನ್ನೂ ಬರೋ ಟೈಮ್ ಇದೆ. ಎಷ್ಟು ಜನರಿಗೆ ನೀವು ಶಾರ್ಟ್ ಲಿಸ್ಟ್ ಮಾಡಿದ್ದೀರಾ, ಅಥವಾ ಏನಾದರೂ ಅವ್ರು ನೆಕ್ಸ್ಟ್ ಇಂಟರ್ವ್ಯೂ ಪ್ರೊಸೆಸ್ಗೆ ಅವ್ರಿಗೆ ಏನಾದರೂ ಮತ್ತೆ ಮೂವ್ ಮಾಡಿ? ಇಷ್ಟೊಂದು ಮಂದಿ ಒಳಗೆ ಸರ್. ಸೊ ಯಾರು ಸೆಲೆಕ್ಟೆಡ್ ಆಗ್ತಾರಲ್ಲ ಅವ್ರು ನೆಕ್ಸ್ಟ್ ಪ್ರೊಸೆಸ್ ಅವ್ರದ್ದು ಇರುತ್ತೆ. ನೆಕ್ಸ್ಟ್ ಅವ್ರಿಗೆ ನೀವು ಕಾಲ್ ಮಾಡಿ ಹೇಳಿ ಇಂಟರ್ವ್ಯೂ ಕರಿತೀರಿ? ಫಾಲೋ ಅಪ್ ಮಾಡಿದೆವು. ಒಳ್ಳೆಯದು. ಹೆಂಗಿದೆ ಉದ್ಯೋಗ ಮೇಳ? ಸೊ ಅಡ್ಡಿಲ್ಲ ಸರ್. ಸೊ ಎಕ್ಸ್ಪೆಕ್ಟೇಷನ್ ಭಾಳ ಇರುತ್ತೆ. ಸ್ವಲ್ಪ ಮಂದಿ ಇನ್ನೂ ಬರ್ತಾರೆ, ಇನ್ನೂ ಸ್ವಲ್ಪ. ಇವಾಗ ಬೆಳಗ್ಗೆ ಇನ್ನೊಂದು ಅರ್ಧ ಗಂಟೆಲಿ ಮೇ ಬಿ ರೈಸ್ ಆಗುತ್ತೆ ನಂಗೆ ತಿಳಿದ ಮಟ್ಟಿಗೆ. ನಾವು ಅದಕ್ಕೆ ಕಾಯ್ತೀವಿ ಸರ್. ಇಲ್ಲ, ಸಾಕಷ್ಟು ಮಾರ್ಕೆಟಿಂಗ್ ಅಂದರೆ ಸಾಕಷ್ಟು ಮಾಡಿದ್ದಾರೆ ಎಲ್ಲರೂ ಕೂಡ. ಎಲ್ಲರಿಗೂ ವಿಷಯ ಮುಟ್ಟಿದೆ, ಬರ್ಬೋದು. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಷ್ಟು ಮಂದಿ ಎಲ್ಲ ಬರೋದು ಸರ್? ಬರ್ಬೋದು. ನಮ್ಮ ತಿಳಿದ ಮಟ್ಟಿಗೆ ಒಂದು 2,500 ಜನ ಹುಡುಗರಂತೂ ಬರ್ತಾರೆ. ಗಂಗಾವತಿ ಅಷ್ಟೇ ಅಲ್ಲ, ಕಾರಟಗಿ, ಕನಗಿರಿ ಸುತ್ತಮುತ್ತತಕ್ಕಂಥ ಗ್ರಾಮಗಳಿಂದ ಕೂಡ ಬರ್ತಾರೆ. ಹೋಗಿ ಅವೇರ್ನೆಸ್ ಕೊಟ್ಟಿದ್ದೆ. ಬರ್ತಾರೆ, ಎಲ್ಲ ಮಕ್ಕಳು ಬರ್ಬೋದು. ಯಾಕಂದರೆ ಭಾಳಷ್ಟು ಜನರಿಗೆ ಅವಶ್ಯಕತೆ ಇದೆ ಉದ್ಯೋಗ ಮೇಳದ್ದು. ಅದನ್ನು ಅರ್ಥಕೊಂಡೇ ಒಂದು ದೊಡ್ಡ ಉದ್ಯೋಗ ಮೇಳ ಮಾಡಿದ್ದಾರೆ. ಭಾಳ ಅನುಕೂಲ ಆಗಿದೆ ಸರ್. ಯಾಕಂದ್ರೆ ಭಾಳಷ್ಟು ಮಂದಿಗೆ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಓಕೆ. ಬಟ್ ಆ ಅವಕಾಶ ನೀವು ಕಲ್ಚರ್ ಅಂದ್ರೆ ಒಳ್ಳೆಯದಾಗಲಿ. ನೀವು ಕೂಡ ಒಂದಿಷ್ಟು ನಮ್ಮೂರು ಜನರಿಗೆ ಉದ್ಯೋಗ ಕೊಡೋ ಕೆಲಸ ಮಾಡ್ತಾರೆ ಸರ್. ನಮಗೂ ಅದೇ ರೀತಿ ಸಪೋರ್ಟ್ ಬೇಕು. ನಮ್ಮ ಕಡೆ ಅದೇ ರೀತಿ ಸಪೋರ್ಟ್ ಸಿಗುತ್ತೆ. ಒಳ್ಳೆಯದಾಗಲಿ. ನಿಮ್ಮ ಹೆಸರು ಗೊತ್ತಾಗಿತ್ತು? ಅರ್ಜುನ್ ಅಂತ. ಹಾಂ. मार्केटिंग कर इंटरेस्टेड है ना? मार्केटिंग के लिए इंटरेस्ट है सर. मतलब
ಬೇರೆ ಅದ ಇದು ಬೇರೆ. ಸ್ನೇಹಿತರೆ, ಉದ್ಯೋಗ ಮೇಳದಲ್ಲಿ ಕಾರ್ ಶೋರೂಮ್ಗಳ ಕಡೆಯಿಂದನೂ ಕೂಡ ಬಂದಿದ್ದಾರೆ ಉದ್ಯೋಗ ಅವಕಾಶ ಕಲ್ಪಿಸೋಕೆ. ಸರ್, ತಾವು KPF ಶೋರೂಮಿಂದ ಅನ್ಕೊಂತೀವಿ. ಹೌದು, KPF. ಎಲ್ಲಿ ಸರ್ ಬ್ರಾಂಚ್ ಇದು? ಇದು ಮೇನ್ ಬ್ರಾಂಚ್ ಬಳ್ಳಾರಿ ಇದೆ. ಬಳ್ಳಾರಿ. ಆಮೇಲೆ ಕೊಪ್ಪಳದಲ್ಲಿ ನಮ್ಮ ಬ್ರಾಂಚ್ ಇದೆ. ಯಾವ್ಯಾವ ಪೋಸ್ಟ್ಗಳು ತಮ್ಮ ಹತ್ರ ಓಪನಿಂಗ್ ಇದೆ ಸರ್? ಕೊಪ್ಪಳದಲ್ಲಿ ಬ್ರಾಂಚಸ್ ಈಗ ಕೊಪ್ಪಳ, ಸಿಂಧನೂರು, ಹೊಸಪೇಟೆ, ಆಮೇಲೆ ಬಂದ್ಬಿಟ್ಟು ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ, ಇದರಲ್ಲೆಲ್ಲ ಬಂದ್ಬಿಟ್ಟು ನಮಗೆ ಸೇಲ್ಸ್ ಟೀಮ್ ಬೇಕಾಗುತ್ತೆ. ಸೇಲ್ಸಲ್ಲಿ ಬೇಕಾದ್ರೆ ಸೇಲ್ಸಲ್ಲಿ ಆಮೇಲೆ ಸೇಲ್ಸ್ ಎಕ್ಸಿಕ್ಯೂಟಿವ್, ಆಸ್ ಅ ಸೇಲ್ಸ್ ಎಕ್ಸಿಕ್ಯೂಟಿವ್ ನಾವು ಕರಿತೀವಿ ರಿಲೇಷನ್ಶಿಪ್ ಮ್ಯಾನೇಜರ್. ಓಕೆ. ಆಮೇಲೆ ಬಂದ್ಬಿಟ್ಟು ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರ್, ಇಟ್ಸ್ ಈಕ್ವಲ್ ಟು ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಅದು ಬಂದ್ಬಿಟ್ಟು ಬಳ್ಳಾರಿಗೆ ಆಮೇಲೆ ಹೊಸಪೇಟೆಗೆ ಕೊಪ್ಪಳಕ್ಕೆ ಬೇಕಾಗಿದೆ. ಒಟ್ಟಾಗಿ ಎಷ್ಟು ಉದ್ಯೋಗ ಅವಕಾಶ ಬರ್ತಮ್ಮ? ಅರೌಂಡ್ ಒಂದು 22 ವೇಕೆನ್ಸೀಸ್ ಓಪನಿಂಗ್ಸ್ ಇದಾವೆ. 22 ವೇಕೆನ್ಸೀಸ್ ಇದಾವೆ ನಿಮ್ಮ ಹತ್ರ. ಈವರೆಗೂ ಎಷ್ಟು ಎನ್ಕ್ವೈರೀಸ್ ಬಂದಿರುತ್ತೆ ತಮ್ಮ ಹತ್ರ? ನನ್ನ ಹತ್ರ ಬಂದಿರೋದು ಈಗ 10 ಬಂದಿದ್ದಾವೆ. 10 ಬಂದಿದ್ದಾವೆ. ಯಾರಿಗಾದ್ರೂ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಏನಾದರೂ? ಶಾರ್ಟ್ ಲಿಸ್ಟ್ ಬಂದ್ಬಿಟ್ಟು ಈಗ ಇದರಲ್ಲಿ ನಾನು ಒಂದು 3 ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಫಾರ್ ಸೆಕೆಂಡ್ ರೌಂಡ್. ಓಕೆ. ಹೌದು. ಆಮೇಲೆ ಅವ್ರಿಗೆ ನೆಕ್ಸ್ಟ್ ಲೆವೆಲಲ್ಲಿ ಇಂಟರ್ವ್ಯೂ ಎಲ್ಲ ಕರೆದು ನೆಕ್ಸ್ಟ್ ಲೆವೆಲಲ್ಲಿ ಬಂದ್ಬಿಟ್ಟು ಇನ್ನೂ 2 ಲೆವೆಲ್ಸ್ ಇರ್ತವೆ ನಮ್ಮದು. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಒಂದು ಬ್ರಾಂಚಲ್ಲಿ ಒಂದು ಇಂಟರ್ವ್ಯೂ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಫೈನಲಿ ನಾವು ಹೆಡ್ ಆಫೀಸಲ್ಲಿ ಒಂದು ಇಂಟರ್ವ್ಯೂ ತೊಗೊಂಡು ಅವ್ರಿಗೆಲ್ಲ ಫೈನಲ್ ಮಾಡಿಬಿಟ್ಟು ಅಪಾಯಿಂಟ್ ಮಾಡಿ. ಒಳ್ಳೆಯದಾಗಲಿ. ಹೆಂಗೆ ಸ್ನೇಹಿತರೆ, LIC ಅವರು ಕೂಡ ಇದ್ದಾರೆ ಉದ್ಯೋಗ ಮೇಳದಲ್ಲಿ. ಅವ್ರು ಕೂಡ ಒಂದಿಷ್ಟು ಉದ್ಯೋಗ ಅವಕಾಶಗಳನ್ನ ನಮ್ಮೂರು ಯುವಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಕಲ್ಪಿಸ್ಕೊಡ್ತಿದ್ದಾರೆ. ಸರ್, ಯಾವ ಬ್ರಾಂಚ್ ಇದೆ? ಸರ್, ಇದು LIC ಗಂಗಾವತಿ ಬ್ರಾಂಚ್. ಇಲ್ಲಿ ತುಂಬ ಜಾಬ್ ಆಫರ್ಸ್ ಇದಾವೆ. ಮೇನ್ಲಿ ಮಾಡಬೇಕಾಗಿರೋ ಕೆಲಸ ಅಂತಂದರೆ ಇಟ್ಸ್ ಪ್ಯೂರ್ಲಿ ಪಾರ್ಟ್ ಟೈಮ್ ಜಾಬ್. ಇದ್ರ ಜೊತೆ ಅವರು ಬೇರೆ ಬೇರೆ ಏನನ್ನ ಮಾಡ್ಕೋಬೋದು. ಪಾರ್ಟ್ ಟೈಮ್ ಅಂದರೆ ಏಜೆಂಟ್ಗಳ ಥರ. ಏಜೆಂಟೇ, ಡಿಫ್ರೆನ್ಸ್ ಏನಿಲ್ಲ. ಬಟ್ ಇಷ್ಟಕ್ಕೆ ಮುಂಚೆ ಏಜೆಂಟ್ಗೆ ಓನ್ಲಿ ಕಮಿಷನ್ ಮಾತ್ರ ಇತ್ತು. ಬಟ್ ರೀಸೆಂಟ್ಲಿ PM ಮೋದಿ ಅವರು ಲಾಂಚ್ ಮಾಡಿದ್ರು ಭೀಮಾ ಸಖಿ ಅಂತ ಡಿಸೆಂಬರ್ ಸಮಥಿಂಗಲ್ಲಿ. ಅದ್ರ ಬಗ್ಗೆ ಸೊ ಅವರಿಗೆ ಪಾಲಿಸಿ ಮಾಡೋದ್ರಿಂದ ಬರೋ ಕಮಿಷನು ಇರುತ್ತೆ, ಜೊತೆ 7,000 ಪರ್ ಮಂತ್ ಸ್ಟೈಫಂಡು ಸಿಗುತ್ತೆ. ಓಕೆ. ಇದಕ್ಕೇನು ಕ್ವಾಲಿಫಿಕೇಷನ್ಸ್ ಎಲ್ಲ ಏನಾಗಿರುತ್ತೆ? SSLC ಬೇಸಿಕ್ ಕ್ವಾಲಿಫಿಕೇಷನ್ಸ್. SSLC ಆಗಿದ್ರೆ ಸಾಕು. ಮೇ ಬಿ ನಾನು ಕೇಳಿದ ಮಟ್ಟಿಗೆ IRDA ಎಕ್ಸಾಮ್ ಕೂಡ IRDAಗೆ ಬೇಸಿಕ್ ಎಕ್ಸಾಮ್ ಇರುತ್ತೆ. ಡೋಂಟ್ ವರಿ, ಅದೆಲ್ಲ ನಾವು ಗೈಡ್ ಮಾಡಿ ಪಾಸ್ ಮಾಡ್ತೀವಿ. ಒನ್ಸ್ ಎಕ್ಸಾಮ್ ಕಂಪ್ಲೀಟ್ ಆದ ತಕ್ಷಣ ನಾವು ಟ್ರೈನಿಂಗ್ ಡೀಟೇಲ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಈಗ ಉದ್ಯೋಗ ಅವಕಾಶ ನಿಮ್ಗೆ ಇಲ್ಲಿ ಉದ್ಯೋಗ ಮೇಳ ಸ್ಟಾರ್ಟ್ ಆದಾಗಿಂದ ಎಷ್ಟು ಎನ್ಕ್ವೈರೀಸ್ ಬಂದಿದೆ ಸರ್? ತುಂಬ ಬಂದಿದ್ದಾವೆ. ಇಲ್ಲೇ ಇದೆ ನೋಡಿರಿ, ಈ ಫಾರ್ಮ್ ಇಲ್ಲೊಂದು 17 ಇದೆ, ಇಲ್ಲೊಂದು 6 ಇದೆ. 35-40 ಎನ್ಕ್ವೈರೀಸ್ ಸ್ವಲ್ಪ ರೆಸ್ಯೂಮ್ಸ್ ಇದಾವೆ, ತುಂಬ ಇದಾವೆ. ಸೊ ಇವಾಗ ನೀವು ಯಾರಿಗಾದ್ರೂ ಶಾರ್ಟ್ ಲಿಸ್ಟ್ ಮಾಡಿ ಆಸ್ ಆಫ್ ನಾವು ಒಂದು 10-15 ಮೆಂಬರ್ಸ್ವರೆಗೂ ಮಾಡಿದ್ದೀವಿ. 15 ಜನರಿಗೂ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಸೊ ಅವರಿಗೆ ನೆಕ್ಸ್ಟ್ ಪ್ರೊಸೆಸ್ಗೆ ಇಂಟರ್ವ್ಯೂ ಎಲ್ಲ ಕರಿತೀವಿ. ಒಂದು ಬೇಸಿಕ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಎಕ್ಸಾಮ್ ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆ ಟ್ರೈನಿಂಗ್ ಡೀಟೇಲ್ಸ್ ಎಲ್ಲ ಶುರು ಆಗುತ್ತೆ. ಏನಂತ ಸ್ನೇಹಿತರೆ, ರಿಲಯನ್ಸ್ ಫೌಂಡೇಶನ್ ಅವರು ಕೂಡ ನಮ್ಮ ಉದ್ಯೋಗ ಮೇಳದಲ್ಲಿದ್ದಾರೆ. ಸರ್, ಯಾವ್ಯಾವ ಥರ ಜಾಬ್ ನೀವು ಆಫರ್ ಮಾಡ್ತಾಯಿದ್ದೀರಾ? ಸರ್, ನಮ್ಮ ಆರ್ಗನೈಸೇಷನ್ಗೆ ಬೇಕು ಪ್ಲೇಸ್ಮೆಂಟ್ ಆಫೀಸರು, ಟ್ರೈನರು, MIC ಎಕ್ಸಿಕ್ಯೂಟಿವ್. ಅದು ಬಿಟ್ಟು ನಾವು ಬೇರೆ ಕಂಪನಿಗಳಿಗೂ MNC ಡೊಮೆಸ್ಟಿಕ್ ಕಂಪನಿಗಳಿಗೂ ಹೈರ್ ಮಾಡ್ತೀವಿ. ಅಲ್ಲಿನ HR ರಿಕ್ರೂಟರು, ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಈ ಥರ ಆಲ್ ಓವರ್ ಕರ್ನಾಟಕನೂ ಓಪನಿಂಗ್ಸ್ ಇದ್ದಾವೆ. ನಾನು ಕಾಲ್ ಮಾಡಿ, ಸೊ ಯಾವ ಕಂಪ್ನಿ ಅಂತಿರಲ್ಲ ಅದನ್ನು ನಾನು ಮಾತಾಡ್ಬಿಟ್ಟು ಜಾಯ್ನಿಂಗ್ ಕಳಿಸ್ತೀನಿ. ಸೊ 3 ಕಂಪ್ನಿ ಅಂತೂ ಡೇಟ್ ಆಫ್ ಜಾಯ್ನಿಂಗ್ ನಾಳೆಗೆ ಹೇಳಿದ್ದೀನಿ. ನೀವು ಕನ್ಫರ್ಮ್ ಕೊಟ್ಟಿರ್ಬೇಕಾದ್ರೆ ನಾನು ಇದನ್ನು ಕೊಡ್ತೀನಿ, ಆಫರ್ ಲೆಟ್ರ್ ಕೊಡ್ತೀನಿ ನಿಮಗೆ. ವೆಯ್ಟ್ ಮಾಡಿ, ಡಿಸ್ಕಷನ್ ಮಾಡಿ, ನಾಳೆಗೆ ಏನೋ ಜಾಯ್ನ್ ಆಗೋ ಪ್ಲ್ಯಾನ್ ಇದ್ದರೆ ಹೇಳಿ, ಇದನ್ನು ಕೊಡ್ತೀನಿ, ಆಫರ್ ಲೆಟ್ರು ತೊಗೊಂಡ್ಬಿಟ್ಟು ನಾಳೆ ಹೋಗಿ ಜಾಯ್ನ್ ಆಗಿ. ನಮ್ಮದು ರೋಲ್ ಅಂತ ಹೇಳಿದ್ರೆ BCom ಕ್ಯಾಂಡಿಡೇಟ್ಸ್ಗಳನ್ನ ತೊಗೊಂಡು ಸ್ಟೋರ್ಗೆ, ಲಾಜಿಸ್ಟಿಕ್ಗೆ, ಡಿಸ್ಪ್ಯಾಚಸ್ಗೆ ನಮ್ಮದೇ ಆದ ಟ್ರೈನಿಂಗ್ ಕೊಡ್ತೀವಿ. ನಮ್ಮದೇ ಆದ ಸ್ಯಾಪ್ನ ನಾವು ನಿಮಗೆ ತಿಳುವಳಿಕೆ ಮಾಡಿಕೊಡ್ತೀವಿ. ಆ ರೋಲ್ನ ನೀವು ಮ್ಯಾನೇಜ್ ಮಾಡಿಕೊಟ್ರೆ ನಾವು ನಿಮ್ಮನ್ನು ಅಲ್ಲಿ ಹೈರ್ ಮಾಡಿಕೊಂಡು ನಿಮಗೆ ಜಾಬ್ಗೆ ಅವಕಾಶ ಮಾಡಿಕೊಡ್ತೀವಿ. ಎಕ್ಸ್ಪೀರಿಯನ್ಸ್ ಚೇತನ್ ಯಾರು? ಏನು ಮಾಡಿದ್ಯಾ? ಚೇತನ್ ಇದೇನು ಪೇಂಟು? JSW ಪೇಂಟ್ ಅಂತ ಐತಲ್ಲ. ITPS ಅಲ್ಲಿ ಮಾಡಿದ್ಯಾ? ಅಲ್ಲ, ಕಾಂಟ್ರಾಕ್ಟ್. ITI ಮಾಡಿದ್ಯಲ್ಲ? ಯಾರು ಎಲೆಕ್ಟ್ರಿಷಿಯನ್ ಯಾರಲ್ಲ ರೀ? ಫಿಟ್ಟರ್ ಇಲ್ಲ ಬೇಡ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಫಿಟ್ಟರಾ? ಸರ್ ನಮಸ್ಕಾರ, ನಾವು JSW ಸ್ಟೀಲಿಂದ ಬಂದಿರೋದು. JSW ಸ್ಟೀಲ್ಸ್ ಇಲ್ಲಿ ತೋರಣಗಲ್ಲಿಂದ ಬಂದಿಲ್ಲ. JSW ಸ್ಟೀಲ್ ಅಸೋಸಿಯೇಟ್ ಕಂಪ್ನೀಸ್ ಇದೆ. ITMS, JBTS, RTS, ITPS, TTPS, ಐಕಾನ್ ಇದರಿಂದ. ಸೊ ಅಸೋಸಿಯೇಟ್ ಇದು ಪರ್ಮನೆಂಟ್ ಬೇಸಿಸ್ ಮೇಲೆ ನಾವು ಜಾಬ್. ಯಾವ ಕ್ವಾಲಿಫಿಕೇಷನ್ ಮೇಲೆ ಉದ್ಯೋಗಗಳನ್ನ ಕೊಡ್ತೀವಿ? ಇಲ್ಲಿ ನಾವು ITI ಡಿಪ್ಲೊಮಾ, ಆ್ಯಸ್ ಪರ್ ರಿಕ್ವೈರ್ಮೆಂಟ್ BE ಕೂಡ ತೊಗೊತೀವಿ. ಕೆಲವೊಂದು ನಾನ್ ಟೆಕ್ನಿಕಲ್ 10th 12th ಇದ್ದರೂ ಕೂಡ ಕೆಲವು ಸೂಟೇಬಲ್ ಜಾಬ್ಸ್ ಅವ್ರಿಗೆ ಏನಾಗುತ್ತೆ, ನಾವು ಯಾವ ಥರ ಅವ್ರಿಗೆ ಅವಕಾಶ ಕೊಡ್ಬೋದು ಅದನ್ನು ನಾವು ಕೊಡ್ತೀವಿ. ನಮ್ಮ ಕಡೆ ಟೋಟಲ್ ಎಷ್ಟು ಉದ್ಯೋಗ ಅವಕಾಶಗಳಿದಾವೆ ನಮ್ಮಲ್ಲಿ? ಈಗ ಪ್ರೆಸೆಂಟ್ ಒಂದು 900 ಉದ್ಯೋಗ ಅವಕಾಶ. 900 ಉದ್ಯೋಗಗಳಿದ್ದಾವೆ ನಮ್ಮ ಟೋಟಲ್ ಓವರಾಲ್ ಪ್ಲ್ಯಾಂಟಲ್ಲಿ. ಅದರಲ್ಲಿ ಬೇಸ್ಡ್ ಆನ್ ಸ್ಕಿಲ್ ಮೇಲೆ ನಾವು ತೊಗೊತೀವಿ. ಸ್ಕಿಲ್ಸ್ ಮೇಲೇ ಅವರಿಗೆ ಸೆಲೆಕ್ಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಮೇಲೆ ಇದ್ದರೆ ಎಕ್ಸ್ಪೀರಿಯನ್ಸ್ ತೊಗೊತೀವಿ. ಫ್ರೆಷರ್ ಇದ್ದರೆ ಫ್ರೆಷರ್ಗೆ ಯಾವ ಜಾಬ್ ಇದೆ
ಆಲ್ಮೋಸ್ಟ್ ಅಲ್ಲಿ ಜಾಬ್ ಮೇಳದಲ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಭಾಳ ಕಡಿಮೆ, ಫ್ರೆಷರ್ಸ್ ಬರ್ತಾರೆ, ಫ್ರೆಷರ್ಸೇ ಜಾಸ್ತಿ ಇರ್ತಾರೆ. ಅವ್ರಿಗೆ ಸೂಟೇಬಿಲಿಟಿ ಎಷ್ಟಾಗುತ್ತೆ ಅಷ್ಟು ವೇಕೆನ್ಸಿ ಫಿಲ್ ಆಗುತ್ತೆ. ಮೇಜರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕಡಿಮೆ. ಎನ್ಕ್ವೈರೀಸ್ ಬಂದಿದೆ ಸರ್ ತಮ್ಮ ಹತ್ರ ಈವರೆಗೂ? ಇಲ್ಲಿವರೆಗೆ ಒಂದು 40 ಜನ ಬಂದಿದ್ದಾರೆ, 45 ಜನ ಬಂದಿದ್ದಾರೆ. ಎಷ್ಟು ಶಾರ್ಟ್ ಲಿಸ್ಟ್ ಅದರಲ್ಲಿ ಒಂದು 10-15 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 15 ಜನ ಶಾರ್ಟ್ ಲಿಸ್ಟ್ ಆಗಿದೆ. ಪ್ರೊಸೆಸಲ್ಲಿ ಏನಾಗುತ್ತೆ ಇಂಟರ್ವ್ಯೂ? ಶಾರ್ಟ್ ಲಿಸ್ಟ್ ಇಲ್ಲ ಸರ್ ನಮ್ಮದು. ಇಲ್ಲೇ ಏನಿದ್ರು ಪ್ರತಿ ಸರಿ ನಾವು ಜಾಬ್ ಮೇಳಗೆ ಹೋದಾಗ ಅಲ್ಲೇ ಅವರಿಗೆ ಟೆಕ್ನಿಕಲ್ ಪ್ಯಾನೆಲ್ ಬೋರ್ಡ್ ಕರೆಸಿ ಅಲ್ಲೇ ಸೆಲೆಕ್ಟ್ ಆಗುತ್ತೆ. ಶಾರ್ಟ್ ಲಿಸ್ಟ್ ಮಾಡಿ ಭಾಳ ಕಂಪ್ನೀಸ್ ಏನು ಮಾಡುತ್ತೆ, ಶಾರ್ಟ್ ಲಿಸ್ಟ್ ಮಾಡಿ ತೊಗೊಂಡಾದ್ಮೇಲೆ ಕಾಲ್ ಮಾಡಲ್ಲ ಅವರಿಗೆ. ನಮ್ದು ಆ ಥರ ಇಲ್ಲ. ನಾವು ಡೈರೆಕ್ಟ್ ಇಲ್ಲಿ ಟೆಕ್ನಿಕಲ್ ರೌಂಡ್ ಸೆಲೆಕ್ಟ್ ಆಗುತ್ತೆ. ಅದಾದ ತಕ್ಷಣ HR ಪ್ಯಾನಲ್ ಇಷ್ಟಿರುತ್ತೆ, HR ಹತ್ರ ಅವ್ರ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ಅದಾದ ತಕ್ಷಣ ಅವರಿಗೆ ಲೆಟರ್ ಕೂಡ ಇಲ್ಲೇ ಕೊಡ್ತೀವಿ. ಆಫರ್ ಲೆಟರ್ ಇಲ್ಲೇ ಕೊಡುತ್ತೆ. ಆಫರ್ ಲೆಟರ್ ತೊಗೊಂಡು ಸೀದಾ ಅಲ್ಲಿಗೆ ಬರ್ಬೋದು. ಇವಾಗ ಇಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಆದ ಜಾಬ್ ಕೂಡ ಇಲ್ಲೇ ಫೈನಲೈಸ್ ಆಗುತ್ತೆ? ಹೌದೌದು, ಸ್ಯಾಲ್ರಿ ಕೂಡ ಎಲ್ಲ ಇಲ್ಲೇ ಫಿಕ್ಸ್ ಆಗುತ್ತೆ ಸರ್. 80% ಕ್ಲಿಯರ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಸ್ಕಿಲ್ ಟೆಸ್ಟ್ ಪಾಸ್ ಆದ ತಕ್ಷಣ ಅವರಿಗೆ ಆಟೋಮೆಟಿಕ್ ಜಾಯ್ನಿಂಗ್ ಡೇಟ್. ಸರ್ ಹೆಂಗಿದೆ ಉದ್ಯೋಗ ಮೇಳ? ಚೆನ್ನಾಗಿದೆ ಸರ್. ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇದೆ. ರೆಸ್ಪಾನ್ಸ್ ಇನ್ನೂ ಬರಬೇಕಾಗಿತ್ತು, ಬರುತ್ತೆ. ಒಂದು ಸ್ವಲ್ಪ ಆಲ್ಮೋಸ್ಟ್ ಎಷ್ಟು ಪ್ರಚಾರ ಮಾಡಬೇಕಿತ್ತು ಮಾಡಿದ್ವಿ. ಬರ್ತಾರೆ. ಥ್ಯಾಂಕ್ ಯು ಸರ್. ವಿಪಕ್ಷಗಳು ತಮ್ಮಿಂದ ಇನ್ನೊಂದಿಷ್ಟು ಉದ್ಯೋಗ ಅವಕಾಶಗಳು ನಮ್ಮೂರು ಯುವಕರಿಗೆ ಸಿಗಲಿ. ಥ್ಯಾಂಕ್ ಯು ಸರ್. ಎಕ್ಸ್ಪೀರಿಯನ್ಸ್ ಲೆಟ್ರ್ ಇರ್ತವೆ, ಆಫರ್ ಲೆಟ್ರ್ ಇರ್ತೈತಿ, ಪೇ ಸ್ಲಿಪ್ ಇರುತ್ತೆ. ಪ್ಲಸ್ ನಿಮ್ಗೆ ಯಾವ ಥರ ಕಸ್ಟಮರು ಇದಾರೆ ಅನ್ನೋದು ನಾಲೆಜ್ ಸಿಗ್ತದೆ ಫೀಲ್ಡಲ್ಲಿ. ಏರ್ಟೆಲ್ ವತಿಯಿಂದ ಕೂಡ ಇಲ್ಲಿ ಉದ್ಯೋಗಗಳು ಅವಕಾಶ ಕಲ್ಪಿಸಿದ್ದಾರೆ. ಸರ್ ಯಾವ ಥರ ಉದ್ಯೋಗಗಳ ಅವಕಾಶ ಇದೆ ಏರ್ಟೆಲ್ ಕಂಪ್ನಿ? ಸರ್ ನಮಸ್ಕಾರ. ಈ ಒಂದು ಇಲ್ಲಿ ಉದ್ಯೋಗ ಮೇಳದಲ್ಲಿ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರಿಗೂ ಫಸ್ಟ್ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾವಿಲ್ಲಿ ಬಳ್ಳಾರಿ ಮತ್ತು ಕೊಪ್ಪಳ ವಲಯದಲ್ಲಿ ಏರ್ಟೆಲ್ ವತಿಯಿಂದ ಕೂಡ ನಾವು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದೀವಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮತ್ತು ನಮ್ಮ ಕೆಲಸಗಳಿಗೆ SSLC ಕಡೆಯಿಂದ ಪ್ರಾರಂಭವಾಗಿ ಈ ಒಂದು ಡಿಗ್ರಿ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಕೂಡ ಒಂದು ಕೆಲಸವನ್ನು ಒದಗಿಸುವಂಥ ಒಂದು ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಈಗ ಸೈಡ್ ಮೇಡಮ್, ಇವತ್ತು ಉದ್ಯೋಗ ಮೇಳ ನಡೀತಾ ಇದೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದೀರಾ ಅನ್ಕೊತೀನಿ. ಎಷ್ಟಾಗಿದೆ ರಿಜಿಸ್ಟ್ರೇಷನ್ ಈಗ? ಸರ್ ಬೆಳಗ್ಗೆ 10 ಗಂಟೆಯಿಂದ ಶುರು ಆಗಿದೆ. ಆಗಲಿಂದ ನಮಗೆ ಇಲ್ಲಿ ಈವರೆಗೂ 600ಕ್ಕಿಂತ ಅಧಿಕವಾಗಿ ರಿಜಿಸ್ಟ್ರೇಷನ್ ಆಗಿದ್ದಾವೆ. ಮಹಿಳೆಯರು ಬಂದು ಮತ್ತು ಪುರುಷರು ಬಂದು. ಆನ್ಲೈನಲ್ಲಿ 500, ಮೋರ್ ದೆನ್ 600-700 ಇದೆ. ಆಫ್ಲೈನಲ್ಲಿ ಬಂದುಬಿಟ್ಟು ಇವಾಗ 60 ಮೋರ್ ದೆನ್ ಆಗಿದೆ. ಸೊ ಈಗ ಊಟದ ಅವಧಿ ನಂತರ ಮತ್ತೆ ಬರುವಂಥ ಸಂಭಾವನೆ ಇದೆ ಅಂತ ಅಂದ್ಕೊಳ್ತೀವಿ. ಸುಮಾರು ಅಭ್ಯರ್ಥಿಗಳು ಬೇರೆ ಬೇರೆ ಸ್ಥಳಗಳಿಂದ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಭಾಳಷ್ಟು ಜನರಿಗೆ ಇದರಿಂದ ಲಾಭ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಯುವಕರಿಗೆ ಮತ್ತು ಕಂಪ್ನಿಗಳಿಗೆ ಒಂದು ಲಿಂಕನ್ನು ಮಾಡಿಕೊಡುವಲ್ಲಿ ನಮ್ಮ ಒಂದು ಸಂಸ್ಥೆ ಬಹಳ ಶ್ರಮಿಸಿದೆ, ಮಹತ್ವದವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದೆ. ಸೊ ಎಷ್ಟೋ ಜನ ಯುವಕರು ಇವತ್ತು ಸುಮಾರು ಕಂಪ್ನಿಗಳಿಗೆ ಭೇಟಿಯನ್ನು ಕೊಟ್ಕೊಂಡಿದ್ದಾರೆ. ತಮಗೆ ಬೇಕಿದ್ದವರಿಗೆ ತಮ್ಗೆ ಒಂದು ಕಂಫರ್ಟ್ ಆಗ್ತಕ್ಕಂಥ ಕಂಪ್ನಿಗಳ ಜೊತೆಗೆ ಟೈಪ್ ಕೂಡ ಆಗಿದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟಂಗೆ ನಮ್ಮ ಪ್ರೋಗ್ರಾಮಲ್ಲಿ ಅವರಿಗೆ ಆರ್ಡರ್ ಕೂಡ ಇಶ್ಯೂ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿ 50ಕ್ಕಿಂತ ಅಧಿಕವಾಗಿ ಕಂಪ್ನಿಗಳು ಬಂದಿದ್ದಾವೆ. 50 ಮೋರ್ ದೆನ್ 50. ಸರ್ ಇಲ್ಲಿ ಒಂದು ಕೊಪ್ಪಳದಿಂದ ಬಂದಿರೋದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೇ ಶಿಕ್ಷಕರಿಗೆ ಇರ್ತಕ್ಕಂಥ ವೇಕೆನ್ಸಿಗಳನ್ನು ಇಲ್ಲಿ ಲಿಂಕ್ ಮಾಡಿಕೊಡ್ತಾರೆ. ಹೌದು, ಒಂದು ಸಂಸ್ಥೆ ಇರೋದು ಹೈದರಾಬಾದ್ ಕರ್ನಾಟಕ ಭಾಗದಿಂದಲೇ ಬಂದಿರೋದು, ಕಲಬುರಗಿ ಅವ್ರದ್ದು ಅದು. ಆನಂತರ HDFC ಅವರು ಬಂದಿದ್ದಾರೆ, LIC ಅವರು ಬಂದಿದ್ದಾರೆ, ಆಮೇಲೆ ಫರ್ಟಿಲೈಸರ್ಸ್ ಬಂದಿದ್ದಾರೆ, ಬ್ಯಾಂಕಿಂಗ್ ಸ್ಟೋರ್ SBI ಅವರು ಬಂದಿದ್ದಾರೆ. ಸೊ ಸುಮಾರು ಒಂದು 40-50ಕ್ಕಿಂತಲೂ ಆಮೇಲೆ ದೇಶಪಾಂಡೆ ಸ್ಕಿಲ್ಸ್ ಅವರು, ಆಮೇಲೆ ಜಿಂದಾಲ್ JSW ಅವರು ಬಂದಿದ್ದಾರೆ, ದೊಡ್ಲಾದವ್ರು ಬಂದಿದ್ದಾರೆ.
ಸೊ ಈ ಥರ ಬೇರೆ ಬೇರೆ ಅವ್ರಿಗೆ ಬೇಕು ಅಂದರೆ ಕ್ಯಾಂಡಿಡೇಟ್ಸ್ಗಳಿಗೆ ಲೋಕಲ್ ಪ್ಲೇಸಿಗೂ ಕೊಡ್ತಾ ಇದ್ದಾರೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲೇ ಲೋಕಲ್ ಅಂದರೆ ನಮ್ಮ ಕೊಪ್ಪಳ ಡಿಸ್ಟಿಕ್ಗೆ ಸಂಬಂಧಪಟ್ಟಂಗೆ ಬೇಕು ಅಂದ್ರೂ ಕೊಡ್ತಾ ಇದ್ದಾರೆ. ಸೊ ಮಾಡ್ತಾರೆ ಅಂದರೆ ಔಟ್ಸೈಡ್ ಅವ್ರೂ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಟೋಟಲ್ ಭಾಳಷ್ಟು ಜನರು ಯೂಸ್ ಮಾಡ್ಕೊಂಡಿದ್ದಾರೆ, ಕೆಲವರು ಕಮಿಟ್ಮೆಂಟು ಆಗಿದ್ದಾರೆ. ಸೊ ಖುಷಿ ಇದೆ, ಯೂತ್ಸ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ನಮ್ಮ ಸಂಸ್ಥೆಯಿಂದ ಅಂತ ಅನ್ನೋ ಒಂದು ಹೆಮ್ಮೆ. ಇದು ಮದುವೆ ಮಾಡಿದ ರೆಸ್ಪಾನ್ಸ್ ನಮಗೆ ಖುಷಿ ತಂದಿದೆ. ಹೌದು, ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಅವ್ರು ತಗೊಳ್ಳೋದ್ರ ಬಗ್ಗೆ ಒಂದು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಮುಂದಿನ ಇದರಲ್ಲಿ ಹೆಚ್ಚೆಚ್ಚು ಇನ್ನೂ ಸ್ವಲ್ಪ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂದರೆ, ಸುಮಾರು ಜನರಿಗೆ ಗೊತ್ತಿರಲಿಲ್ಲ, ಅದನ್ನು ಸಾಧ್ಯ ಆದಷ್ಟು ಮೀಡಿಯಾಗಳನ್ನು ಸುಮಾರು ಕೆಲಸ ಮಾಡಿದ್ದಾರೆ, ಸ್ಟಾಫ್ಸು, ಆಮೇಲೆ ಮೆಂಬರ್ಸು, ಆಮೇಲೆ ಆಡಿಯನ್ಸು, ಸುಮಾರು ಜನರಿಗೆ ರೀಚ್ ಮಾಡೋಕ್ಕೆ ಕೆಲಸ ಮಾಡಿದ್ದಾರೆ. ಅದರ ಸದುಪಯೋಗ ಭಾಳಷ್ಟು ಜನ ಬೇರೆ ಬೇರೆ ಪ್ಲೇಸಿಂದ ಬಂದಿದ್ದಾರೆ, ಹಳ್ಳಿಗಳಿಂದ ಬಂದಿದ್ದಾರೆ, ಬೇರೆ ಊರುಗಳಿಂದ, ಹಾಸ್ಪಿಟಲ್ಗಳಿಂದನೂ ಬಂದಿದ್ದಾರೆ, ಕೊಪ್ಪಳದಿಂದ ಬಂದಿದ್ದಾರೆ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ತದೆ ಅನ್ನೋದು. ಮೇಡಮ್, ನಿಮ್ಮ ಸಂಸ್ಥೆಯಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದಿದ್ರು ಅನ್ಕೊತೀನಿ. ಹೌದು, ಸುಮಾರು ಯಾಕಂದರೆ ಸುಮಾರು 16ರಿಂದ 18 ಸಂಸ್ಥೆಗಳು ಇಲ್ಲಿ ಇನ್ಸ್ಟಿಟ್ಯೂಟ್ಗಳು ಕೆಲಸ ಎಜುಕೇಷನ್ ಇದೆ. ಇಲ್ಲಿ ಪಾಸ್ ಔಟ್ ಆಗಿ ಹೊರಗಡೆ ಬಂದಿರತಕ್ಕಂಥ ಮಕ್ಕಳು ಕೂಡ ಈ ಉದ್ಯೋಗ ಮೇಳದಲ್ಲಿ ಅವಕಾಶ ಉಪಯೋಗಿಸ್ಕೊಂಡಿದ್ದಾರೆ ಅಂತೀರಾ? ಹೌದು, ಭಾಳ ಜನ ಬಂದಿದ್ದಾರೆ. ಇಲ್ಲಿ ಬಂದು ರಿಜಿಸ್ಟ್ರೇಷನ್ನು ಇಲ್ಲಿ ಬಂದು ಮಾಡಿದ್ದಾರೆ, ಆನ್ಲೈನಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಅದರ ಉಪಯೋಗ ತಗೊಂಡಿದ್ದಾರೆ. ಅವ್ರಿಗೆ ನಿಮ್ಮ ಸಂಸ್ಥೆ ಮಕ್ಕಳ ಜೊತೆಗೆ ಗಂಗಾವತಿ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಬೇರೆ ಸಂಸ್ಥೆ ಮಕ್ಕಳು ಕೂಡ ಬಂದಿದ್ದಾರೆ. ಬೇರೆ ಬೇರೆ ಸಂಸ್ಥೆಯಿಂದ ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ನಿಮ್ಮದಷ್ಟೇ ಅಲ್ಲದೆ ಬೇರೆಯವರು ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದೀರಿ. ಬೇರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಗಂಗಾವತಿಯ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳ ಮತ್ತು ಗುಂಜೇಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಕಲ್ಮಠ ಶ್ರೀ ಚನ್ನಬಸಸ್ವಾಮಿ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ ಇವರ ಸಹಯೋಗದಿಂದ ಇಂದು ಬೃಹತ್ ಉದ್ಯೋಗ ಮೇಳ 2025 ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ಶ್ರೀ ಕೊಟ್ಟೂರೇಶ್ವರ ಕಾಲೇಜ್ ಕ್ಯಾಂಪಸ್, GHN ಕಾಲೇಜ್ ಆಫ್ ಕಾಮರ್ಸ್, ಪಂಪಾನಗರ, ಗಂಗಾವತಿ ಇಲ್ಲಿ ನಾವು ವ್ಯವಸ್ಥೆಯನ್ನು ಆಯೋಜಿಸಲಾಗಿತ್ತು. ಒಟ್ಟಾರೆ ಈ ಒಂದು ಉದ್ಯೋಗ ಮೇಳದಲ್ಲಿ 50 ಕಂಪನಿಗಳು ಭಾಗವಹಿಸಿದ್ದವು. ಅದರಲ್ಲಿ ಪ್ರಮುಖವಾಗಿ JSW, ಕಿರ್ಲೋಸ್ಕರ್ ಕಂಪನಿ, ಟೊಯೋಟೋ ಕಂಪನಿ ಮತ್ತು ಲೇಬರ್ ನೆಟ್ ಹಾಗೂ ದೋದ್ಲಾ ಡೈರಿ, ಹೀಗೆ LIC ಆಫ್ ಇಂಡಿಯಾ ಗಂಗಾವತಿ, ಇನ್ನಿತರ ಪ್ರತಿಷ್ಠಿತ ಕಂಪನಿಗಳು ಕೂಡ ಭಾಗವಹಿಸಿದವು. ಈ ಒಂದು ಉದ್ಯೋಗ ಮೇಳದಲ್ಲಿ ಒಟ್ಟಾರೆ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡರಲ್ಲಿ ನೋಂದಣಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 625. ಇದರಲ್ಲಿ ಮೇಲು 431, ಫಿಮೇಲು 180. ಮತ್ತು ಒಟ್ಟಾರೆ 625ರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ 212. ಅದರಲ್ಲಿ ಮಹಿಳೆಯರು 78, ಪುರುಷರು 134, ಮೇಲ್ ಆ್ಯಂಡ್ ಫಿಮೇಲ್. ಒಟ್ಟು ಟೋಟಲ್ಲು 212 ಆಯ್ಕೆಯಾಗಿ ಆಫರ್ ಲೆಟ್ರನ್ನು ಪಡೆದಿದ್ದಾರೆ. ಇದರ ಜೊತೆಗೆ ಕಂಪ್ನಿಯವರು ಶಾರ್ಟ್ ಲಿಸ್ಟ್ ಅಂತ ಮಾಡಿರ್ತಾರೆ. 2ನೇ ರೌಂಡ್ನಲ್ಲಿ ಅವರಿಗೆ ಅವಕಾಶಗಳು ಸಿಗ್ತವೆ. ಅದರಲ್ಲಿ 80 ಜನ ಶಾರ್ಟ್ ಲಿಸ್ಟ್ನಲ್ಲಿದ್ದಾರೆ. ಅವರು ಆಯ್ಕೆಯಾದಂಗೆ, ಆದರೆ ಅವರಿಗೆ ತಡವಾಗಿ ಆಯ್ಕೆಯ ಪತ್ರಗಳನ್ನು ನೀಡಲಾಗ್ತದೆ. ಅದರಲ್ಲಿ ಮೇಲ್ 50, ಫಿಮೇಲ್ 30, ಒಟ್ಟು 80 ಜನ ಶಾರ್ಟ್ ಲಿಸ್ಟ್ನಲ್ಲಿದ್ದಾರೆ. ಟೋಟಲ್ ಒಟ್ಟಾರೆ ಈ ಉದ್ಯೋಗ ಮೇಳ ಬೆಳಗ್ಗೆ 10ರಿಂದ 4 ಗಂಟೆಯವರೆಗೆ ಭಾಳ ಅದ್ಭುತವಾದಂಥ ರೆಸ್ಪಾನ್ಸನ್ನು ಗಂಗಾವತಿ ಭಾಗದ, ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಕೂಡ ಅಭ್ಯರ್ಥಿಗಳು ಭಾಳ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಉದ್ಯೋಗ ಮೇಳ ನಡೆಯುವಲ್ಲಿ ಭಾಳ ಪ್ರಮುಖವಾಗಿ ನಮಗೆ ಸಂಪೂರ್ಣವಾಗಿ ಸಹಕರಿಸಿದಂಥ ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳ ಜಿಲ್ಲಾ, ಇದರ ಜೊತೆಗೆ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶಾಶ್ವತ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ಒಂದು ಆಶೀರ್ವಾದ ನಮ್ಮ ಕೈ ಒಂದು ಉದ್ಯೋಗ ಮೇಳಕ್ಕೆ ಸಿಕ್ಕಿದೆ. ಅದರ ಜೊತೆಗೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಕ್ರಿಯಾಶೀಲ ಕಾರ್ಯದರ್ಶಿಗಳಿರ್ಬೋದು, ಉಪಾಧ್ಯಕ್ಷರಿರ್ಬೋದು ಮತ್ತು ಖಜಾಂಚಿಗಳಿರ್ಬೋದು, ಎಲ್ಲರ ಸಹಕಾರದಿಂದ ಈ ಮೇಳ ಭಾಳ ಯಶಸ್ವಿಯಾಗಿದೆ ಅಂತ ನಾನು ಪರಿಭಾವಿಸಿಕೊಂಡಿದ್ದೇನೆ. ಅದರಲ್ಲಿ ಈ ಸಾರಿ ನಮ್ಮ ಉದ್ಯೋಗ ಮೇಳದಲ್ಲಿ ವೈಶಿಷ್ಟ್ಯತೆ ಏನಂತಂದರೆ, ಅಂಗವಿಕಲರಿಗೆ ಕೂಡ ಆದ್ಯತೆಯನ್ನು ಕೊಡಲಾಗಿತ್ತು. ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಅವರಿಗೆ ಬ್ಯಾಂಕ್ ಮ್ಯಾನೇಜರ್ ಆಗಿ 2 ಅಂಗವಿಕಲ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಇದು ನಮಗೆ ಒಂದು ಒಳ್ಳೆಯ ಒಂದು ಶುಭ ಸೂಚನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ಈ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ
ಒಂದು ಸ್ಲೋಗನ್ ಏನಪ್ಪ ಅಂದರೆ ಇತ್ತೀಚೆಗೆ ನಾವು ಕೇವಲ ಶಿಕ್ಷಣಕ್ಕೆ ಸೀಮಿತವಾಗಿರದೆ ಕೊಟ್ರೇಶ್ವರ ವಿದ್ಯಾವರ್ಧಕ ಸಂಘದ ನಡೆ ಉದ್ಯೋಗದ ಕಡೆ ಎನ್ನುವಂಥ ಒಂದು ವಾತಾವರಣ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಎಲ್ಲ ಉಪನ್ಯಾಸಕ ವೃಂದದವರು, ವಿದ್ಯಾರ್ಥಿನಿಯರು ಮತ್ತು ಸಾರ್ವಜನಿಕರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ ಕಾಲೇಜುಗಳ ಸಿಬ್ಬಂದಿ ವರ್ಗದವರು ಕೂಡ ನಮಗೆ ಭಾಳಷ್ಟು ಸಹಕಾರ ನೀಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮತ್ತು ಪರಿಣಾಮಕಾರಿಯಾಗಿ ಮಹಿಳೆಯರು ತಮ್ಮ ಸ್ವಾವಲಂಬಿಗಳಾಗಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀಗಳಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಮತ್ತೊಮ್ಮೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನಾನು ಈ 2 ಮಾತುಗಳನ್ನು ಮಾತಾಡ್ತೀನಿ. ನಮಸ್ಕಾರ. ಅನ್ಮೇಶ್ ತೊಂಡೆಯಾಳ್ ಅಂತೇಳಿ ಜಿಲ್ಲಾ ಉದ್ಯೋಗ ಕೇಂದ್ರದಲ್ಲಿ ಜಾಬ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತಿನ ಉದ್ಯೋಗ ಮೇಳದಲ್ಲಿ ಸುಮಾರು 50 ಕಂಪ್ನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ವು. ಸೊ ಎಲ್ಲ ಬೆಳಗಾವಿ, ಬೆಂಗಳೂರು, ತುಮಕೂರು ಮತ್ತು ಹೊಸಪೇಟೆ, ಬಳ್ಳಾರಿ ಎಲ್ಲ ಹುಬ್ಬಳ್ಳಿ ಕಡೆಯಿಂದ ಎಲ್ಲ ಕಂಪ್ನಿಗಳು ಭಾಗವಹಿಸಿದ್ವು. ಸೊ ಇವತ್ತು ವಿಶೇಷವಾಗಿ ಬಂದಂಥ ಅಭ್ಯರ್ಥಿಗಳಿಗೆ ಮತ್ತು ಎಂಪ್ಲಾಯೀಸ್ಗೆ ಪ್ರಸಾದ ವ್ಯವಸ್ಥೆಯನ್ನು ಈ ಕಾಲೇಜಿನವರು ಹಮ್ಮಿಕೊಂಡಿದ್ದರು. ಅದೊಂದು ಭಾಳ ವಿಶೇಷತೆವಾಗಿತ್ತು. ಸೊ ಇವತ್ತು ವಿಶೇಷ ಅಂಗವಿಕಲರಿಗೆ ಮತ್ತು ಭಾಳ ಒಳ್ಳೆಯ ಕೆಲಸ ಸಿಕ್ಕಿದೆ. ಬೆಂಗಳೂರಲ್ಲಿ ಮತ್ತು ಈ ಕಡೆ ವಿಶಾಲ್ ಮೆಗಾ ಮಾರ್ಟಲ್ಲಿ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಸೊ ಆ ಥರ ಎಲ್ಲ ಕಂಪ್ನಿಯವರು ಕೂಡ ಇವತ್ತು 712 ಆಯ್ಕೆ ಪತ್ರಗಳನ್ನ ಇವತ್ತೇ ಶೀಘ್ರದಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನೂ ಕಾಯ್ದಿರಿಸಿದ ಅಭ್ಯರ್ಥಿಗಳು ಇದ್ದಾರೆ, ಅವರು ಕೂಡ ಇನ್ನೂ ಫೈನಲ್ ಆಗ್ತಾಯಿದ್ದಾರೆ. ಸೊ ಇವತ್ತಿನ ಉದ್ಯೋಗ ಮೇಳ ತುಂಬ ಅದ್ಭುತವಾಗಿ ಸುಗಮವಾಗಿ ಸಾಗಿದೆ. ಥ್ಯಾಂಕ್ ಯು ಸೋ ಮಚ್.